ಒಂಚೂರು ಈ ಕಡೆ ಸರ್. ಎಲ್ಲರೂ ಕೂಡ ಬರ್ದಿರ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈಗ ಬೆಳೀತಾ ಇರ್ತಕ್ಕಂಥ ಮಕ್ಕಳಿಗೆ ಈ ಸಮಾಜದ ಅಂಕುಡಂಕುಗಳು ಏನು, ಒಳ್ಳೇದ್ಯಾವ್ದು ಕೆಟ್ಟದ್ದು ಯಾವುದು ಅನ್ನೋ ತಿಳಿಸೋ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ಇವರು ತಮ್ಮ ಸಮಯವನ್ನ ನೀಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಪ್ರಶಂಸನೀಯ. ಯಾಕೆಂತಂದ್ರೆ ಉಳ್ಳವರಿಗೆ ಏನ್ ಬೇಕಾದ್ರೂ ಕೊಡ್ಬೋದು. ಯಾರ್ಯಾರು ಅನುಕೂಲವಾಗಿರ್ತಾರೋ, ಯಾರು ಬುದ್ಧಿವಂತ ಇರ್ತಾರೋ, ಎಲ್ಲವನ್ನು ತಿಳಿದವ್ರು ಇರ್ತಾರೋ ಅವ್ರಿಗೆ ಹೇಳ್ಕೊಡೋದು, ಅವ್ರ ಪರವಾಗಿ ಕೆಲಸ ಮಾಡೋದು ಅದೇನು ದೊಡ್ಡ ವಿಚಾರ ಅಲ್ಲ. ಆದ್ರೆ ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ನಿಮ್ಮಂತ ಮನಸ್ಸುಗಳಲ್ಲಿ ಒಂದು ಒಳ್ಳೆ ಬಿತ್ತನೆಯನ್ನ ಬಿತ್ತಕ್ಕೆ ಹೊರಟಿರ್ತಕ್ಕಂಥದ್ದು, ಅದರಲ್ಲೂ ಇವತ್ತು ಸಾವಿತ್ರಿಬಾಯಿ ಫುಲೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ವಿಚಾರವನ್ನ ಮಂಡನೆ ಮಾಡಲಿಕ್ಕೆ ನಮ್ಗೆ ಆಹ್ವಾನ ನೀಡಿದ್ದಾರೆ. ಈ ಒಂದು ವಿಚಾರ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆ ಆಗ್ಲಿ, ಒಂದು ಹುಡುಗ ಆಗ್ಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗೋ ತನಕನೂ ಕೂಡ ಪ್ರತಿಯೊಬ್ಬರು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಅದನ್ನ ಅನುಸರಿಸಬೇಕು. ಆ ತರದ ಒಂದು ಆದರ್ಶನೀಯ ವ್ಯಕ್ತಿಗಳಲ್ಲಿ ನಿಜವಾಗ್ಲೂ ಇಡೀ ಭಾರತದ ಪ್ರಪ್ರಥಮ ಮಹಿಳೆ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಈ ಸಾವಿತ್ರಿಬಾಯಿ ಫುಲೆ. ಇಡೀ ಭಾರತದೊಳಗಡೆ ಇವತ್ತು ಎಲ್ಲರೂ ಕೂಡ ಹೆಣ್ಣು ಗಂಡು ಅಂತಕ್ಕಂಥ ಯಾವುದೇ ಭೇದ ಭಾವ ಇದ್ದಾನೆ ಪ್ರತಿಯೊಬ್ರು ಕೂಡ ತಮ್ಮ ದಕ್ಷತೆಗೆ ತಕ್ಕಂತೆ ಎಲ್ಲಾ ರಂಗಗಳು ಕೂಡ ತಮ್ಮ ಸಾಧನೆಯನ್ನ ಮಾಡ್ಕೊಳ್ತಾ ಬಂದಿದೆ. ಭೂಮಂಡಲ ಒಂದು ಅಷ್ಟಕ್ಕೆ ಸೀಮಿತ ಆಗ್ತಾನೆ. ಡಿ ಗ್ರೂಪ್ ಅಷ್ಟೇ ಕಚೇರಿಯ ಫೈಲ್ಗಳನ್ನ ತಗೊಂಡ್ ಬರೋದು, ಅಡಿಗೆ ಮಾಡೋದು, ಮಕ್ಕಳ ಇರೋದು, ಇದಿಷ್ಟಕ್ಕೆ ಮಾತ್ರ ಸೀಮಿತವಾಗ್ತಾನೆ. ಇವತ್ತು ಮಹಿಳೆ ಆಕಾಶದಲ್ಲಿ ಮತ್ತೊಂದು ಗ್ರಹಕ್ಕೂ ಕೂಡ ಹೆಜ್ಜೆ ಇಡುವಂತ ಒಂದು ದಾಪುಗಲ್ಲನ್ನ ಹಾಕ್ಲಿಕ್ಕೆ ನಿಜವಾಗ್ಲೂ ಕಾರಣಕರ್ತ ಯಾರಪ್ಪ ಅಂದ್ರೆ ಪ್ರಥಮವಾಗಿ ಇದೇ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಪ್ರಾರಂಭ ಮಾಡಿದಂತ ಆ ಒಂದು ಶಿಕ್ಷಣ ವ್ಯವಸ್ಥೆ, ಅವ್ರು ಹಾಕೊಟ್ಟಂತ ಬುನಾದಿ. ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು ಇವೆಲ್ಲವನ್ನು ಕೂಡ ಮಾಡಿರ್ಬೋದು. ಈಗಿನ ಕಾಲಘಟ್ಟದ ಒಂದು ನಾಣ್ಣುಡಿ ಹೇಳ್ತೇನೆ, ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತೀವಿ. ಆದ್ರೆ ಆ ಮಹಿಳೆಯ ಯಶಸ್ಸಿನ ಹಿಂದೆ ಜ್ಯೋತಿಬಾ ಫುಲೆ ಅವರಿತ್ತು. ಇದು ಇತಿಹಾಸ. ಅವತ್ತು ಜ್ಯೋತಿಬಾ ಫುಲೆ ಅವರು ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗೆ ಯಾರು ಅಡಿಗೆ ಕೋಣೆಯಿಂದ ಮನೆಯಿಂದ ಹೊರಗಡೆ ಬರಬಾರ್ದು, ಪುರುಷರ ಜೊತೆಲಿ ಇರಬಾರ್ದು, ಸಮಾಜದ ಮುಖ್ಯ ಕೆಲಸಗಳಲ್ಲಿ ಭಾಗವಹಿಸಬಾರ್ದು, ಅವರು ಎರಡನೇ ದರ್ಜೆಯ ವ್ಯಕ್ತಿಗಳು ಅಂತೇನು ಮಹಿಳೆಯರನ್ನ ಕನ್ಸಿಡರ್ ಮಾಡಿದ್ರು, ಅವರೆಲ್ಲರಿಗೂ ಕೂಡ ಪುರುಷರಿಗೆ ಸರಿ ಸಮಾನವಾದಂತ ಎಲ್ಲ ಅವಕಾಶಗಳನ್ನು ನೀಡಲೇಬೇಕು, ಅವರೆಲ್ಲರೂ ಕೂಡ ಸಮರ್ಥರಿದ್ದಾರೆ ಅಂತೇಳಿ ಇಡೀ ವ್ಯವಸ್ಥೆಯನ್ನ ಎದುರಾಕೊಳ್ತಾ ತನ್ನ ಜೀವವನ್ನು ಕೂಡ ಪಣಕ್ಕಿಟ್ಟು, ತಾನಷ್ಟೇ ಜೀವ ಪಣಕ್ಕಿಡ್ತಾರೆ, ಇಡೀ ಕುಟುಂಬ, ತನ್ನ ಹೆಂಡತಿ, ಮಕ್ಕಳು ಎಲ್ಲರನ್ನು ಕೂಡ ಪಣಕ್ಕಿಟ್ಟು ಇವತ್ತು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯೂ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪೂರ್ವವಾದಂತ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ದಾರೆ. ಹೊಂದಿಕೊಂಡು ಆ ಮೂಲಕ ಮಾನವೀಯ ಮೌಲ್ಯಗಳೊಂದಿಗೆ ಪ್ರೀತಿ, ಸೌಹಾರ್ದತೆ, ಸಹಬಾಳ್ವೆ, ಸಾಮರಸ್ಯ, ಸಹೋದರತ್ವದ ಜೀವಿತದಲ್ಲಿ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ದೇವರೇ, ಪ್ರಸ್ತುತ ದಿನಗಳು ಶಿಕ್ಷಣ ಅನ್ನುವಂಥದ್ದು ಒಂದು ರೀತಿಯ ವ್ಯಾಪಾರದ ವಸ್ತುವಾಗಿ ಇದ್ದರೂ ಕೂಡ ಅದನ್ನು ನಾವು ಪರಿಗಣಿಸದೆ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಹೊಂದಬೇಕು ಎನ್ನುವಂಥ ಆಲೋಚನೆ ಆ ದಿನಗಳಲ್ಲಿ ಅಕ್ಷರದ ಅವ್ವ ಜ್ಯೋತಿಬಾಯಿ ಫುಲೆ ಅವರಿಗೆ ನೀನು ಕೊಟ್ಟಿದ್ದಿ. ಅದು ನಿರಂತರವಾಗಿ